ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರಬೇಕು ಅಂದರೆ ಒಂದಷ್ಟು ಬದಲಾವಣೆಗಳನ್ನು ನಿಮ್ಮ ಮನೆಯಲ್ಲಿ ತರಬೇಕು. ಹಾಗಿದ್ರೆ ಅಂತಹ ಬದಲಾವಣೆಗಳು ಯಾವುವು ಎಂದು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ, ಯಾರ ಮನೆಯಲ್ಲಿ ಪದೇ ಪದೇ ಜಗಳಗಳು ಮತ್ತು ಭಿನ್ನಾಭಿಪ್ರಾಯಗಳು ಬರುತ್ತದೋ ಅಂತಹವರ ಮನೆಯಲ್ಲಿ ಲಕ್ಷ್ಮಿ ಎಂದಿಗೂ ನೆಲೆಸುವುದಿಲ್ಲ. ಪ್ರತಿದಿನ ತುಳಸಿ ಕಟ್ಟೆಗೆ ರಂಗೋಲಿ ಹಾಕಿ ಪೂಜೆ ಮಾಡಬೇಕು. ಇದರಿಂದಲೂ ಕೂಡ ಲಕ್ಷ್ಮಿ ಸದಾ ಮನೆಯಲ್ಲಿ ನೆಲೆಸಿರುತ್ತಾಳೆ. ಪ್ರತಿದಿನ ಸಂಜೆ ದೀಪಾರಾಧನೆಯ ಸಮಯದಲ್ಲಿ ಮುಂಬಾಗಿಲನ್ನು ತೆರೆದು ಹಿಂಬಾಗಿನ ಬಾಗಿಲುಗಳನ್ನು ಮುಚ್ಚಬೇಕು. ಮನೆಯಲ್ಲಿ ಯಾವಾಗಲೂ ಹರಿದ ಬಟ್ಟೆಗಳನ್ನು ಧರಿಸಬಾರದು ಹಾಗೂ ಹರಿದ ಬಟ್ಟೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಪದೇ ಪದೇ ಹಲ್ಲುಗಳನ್ನು ಕಡಿಯುವುದು ಮತ್ತು ತುಟಿಗಳನ್ನು ಕಚ್ಚುವುದು ಕೂಡ ದಾರಿದ್ರ್ಯದ ಸಂಕೇತ. ಮನೆಯ ಬಾಗಿಲುಗಳು ಹಾಗೂ ಗೇಟುಗಳು ಕೆಟ್ಟ ಶಬ್ದ ಬಾರದ ಹಾಗೆ ನೋಡಿಕೊಳ್ಳಿ. ನಿಮ್ಮ ಬಚ್ಚಲು ಮನೆಯ ಬಕೆಟ್ಗಳನ್ನು ಯಾವಾಗಲೂ ತುಂಬಿರುವಂತೆ ನೋಡಿಕೊಳ್ಳಿ. ಅವು ಸಂಪೂರ್ಣವಾಗಿ ಖಾಲಿ ಆಗಬಾರದು. ಮುಸ್ಸಂಜೆ ವೇಳೆಯಲ್ಲಿ ಅಂದರೆ ಸೂರ್ಯ ಮುಳುಗುವ ಹೊತ್ತಲ್ಲಿ ಮನೆಯನ್ನು ಕತ್ತಲಾಗಿ ಇಡಬಾರದು. ಇದರಿಂದ ನಕಾರಾತ್ಮಕ ಶಕ್ತಿ ಹರಡಿಕೊಳ್ಳುತ್ತದೆ. ಯಾರು ಸ್ನಾನ ಮಾಡದೆ ದೀಪಾರಾಧನೆ ಮಾಡುತ್ತಾರೋ ಅಂತಹವರ ಮನೆಯಲ್ಲಿ ಲಕ್ಷ್ಮಿ ಎಂದಿಗೂ ನೆಲೆಸುವುದಿಲ್ಲ. ಪೊರಕೆಯನ್ನು ಕಸಗೂಡಿಸಿದ ನಂತರ ಎಲ್ಲೆಂದರಲ್ಲಿ ಇಡಬಾರದು ಹಾಗೂ ಯಾರ ಕಣ್ಣಿಗೂ ಕಾಣಿಸದ ಜಾಗದಲ್ಲಿ ಇಡಬೇಕು. ಹಾಗೂ ಪೊರಕೆಯನ್ನು ಯಾವಾಗಲೂ ಮೂಲೆಯಲ್ಲಿ ನಿಲ್ಲಿಸಬಾರದು. ಅದನ್ನು ಯಾವಾಗಲೂ ಮಲಗಿಸಿಯ ರೂಪದಲ್ಲಿಯೇ ಇಡಬೇಕು. ಹರಿದ ಬಟ್ಟೆಗಳನ್ನು ಹಾಗೂ ಕೊಳಕಾದ ಬಟ್ಟೆಗಳನ್ನು ಧರಿಸುವುದರಿಂದ ಕೂಡ ಮನೆಗೆ ದಾರಿದ್ರ್ಯ ಸುತ್ತಿಕೊಳ್ಳುತ್ತದೆ. ಅದಕ್ಕೆ ಸ್ನಾನವಾದ ನಂತರ ಮಡಿ ಬಟ್ಟೆಗಳನ್ನು ಧರಿಸಬೇಕು. ಪ್ರತಿದಿನ ಮುಂಜಾನೆ ಎದ್ದ ನಂತರ ಮುಖ್ಯದ್ವಾರದ ಹೊಸ್ತಿಲನ್ನು ತೊಳೆದು ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಹಾಗೂ ಮನೆ ಮುಂದೆ ರಂಗೋಲಿಯನ್ನು ಹಾಕಿದರೆ ಲಕ್ಷ್ಮಿ ಮನೆಯೊಳಗೆ ಬರುತ್ತಾಳೆ. ಮುಖ್ಯವಾಗಿ ಸುಮಂಗಲಿಯರು ಮತ್ತು ಹೆಣ್ಣು ಮಕ್ಕಳು ಮುರಿದು ಹೋದ ಬಾಚಣಿಕೆಯಿಂದ ತಲೆಯನ್ನು ಬಾಚಬಾರದು. ಇದು ಗಂಡು ಮಕ್ಕಳಿಗೂ ಅನ್ವಯಿಸುತ್ತದೆ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಎಲ್ಲ ಫೋಟೋಗಳು ಹಾಗೂ ವಿಗ್ರಹಗಳನ್ನು ಇಡಬಾರದು. ಏಕೆಂದರೆ ಎಲ್ಲ ದೇವರುಗಳಿಗೂ ಅದರದ್ದೇ ಆದ ಪೂಜೆ ಪುನಸ್ಕಾರಗಳಿವೆ. ಅದಕ್ಕಾಗಿ ನಿಮ್ಮ ಮನೆಯ ದೇವರ ಫೋಟೋ ಹಾಗೂ ರಕ್ಷಣೆಗಾಗಿ ಆಂಜನೇಯನ ಫೋಟೋ ಹಾಗೂ ಲಕ್ಷ್ಮಿ ಫೋಟೋ ಇರುವುದು ಒಳ್ಳೆಯದು. ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಾಯಂಕಾಲ ದೇವರ ಮನೆಯಲ್ಲಿ ದೀಪ ಹಚ್ಚುವುದನ್ನು ರೂಢಿ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ದೊರಕುತ್ತದೆ. ದಯವಿಟ್ಟು ಮಕ್ಕಳ ಬಟ್ಟೆಗಳನ್ನು ಮಸಿ ಬಟ್ಟೆಯಾಗಿ ಮಾಡಬೇಡಿ. ಏಕೆಂದರೆ ಮಕ್ಕಳ ಬಟ್ಟೆ ಸುಟ್ಟರೆ ಇದು ಮನೆಗೆ ದರಿದ್ರ. ನಾವು ಚಿಕ್ಕ ಮಕ್ಕಳನ್ನು ದೇವರ ಸ್ಥಾನದಲ್ಲಿ ಇಟ್ಟು ಪೂಜಿಸುತ್ತೇವೆ. ಹಾಗಾಗಿ ಚಿಕ್ಕ ಮಕ್ಕಳ ಬಟ್ಟೆಯನ್ನು ಮಸಿ ಬಟ್ಟೆಯಾಗಿ ಮಾಡಬೇಡಿ. ನಮ್ಮ ಹಿರಿಯರು ಹೇಳುವ ಪ್ರಕಾರ ಮುಸ್ಸಂಜೆ ಹೊತ್ತಿನಲ್ಲಿ ಮನೆಗೆ ಉಪ್ಪು, ಅರಿಶಿಣ, ಹುಣಸೆಹಣ್ಣು ಹಾಗೂ ಮೆಣಸಿನಕಾಯಿಯನ್ನು ತರಬಾರದು. ನಿಮ್ಮ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ್ದರೆ ಅವರ ಫೋಟೋವನ್ನು ದೇವರ ಮನೆಯಲ್ಲಿ ಇಡಬಾರದು. ಯಾವಾಗಲೂ ಕೂಡ ಮುಖ್ಯದ್ವಾರದ ಹೊಸ್ತಿಲ ಮೇಲೆ ನಿಲ್ಲಬಾರದು ಹಾಗೂ ಮಕ್ಕಳಿಗೂ ಕೂಡ ಹೇಳಿಕೊಡಬೇಕು. ಹೀಗೆ ಮಾಡಿದರೆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಇವೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡರೆ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.